ಸ್ನೇಹಿತರೆ, ಇದು ಯಾವುದೋ ತಿಪ್ಪೆ ಅಲ್ಲ. ದೊಡ್ಡಬಳ್ಳಾಪುರ ಕಾಶಿ ವಿಶ್ವನಾಥರ ದೇವಸ್ಥಾನದ ಒಳಗಡೆ ಇದ್ದಿದ್ದು ಕಸದ ರಾಶಿ. ಅದನ್ನು ಇವತ್ತು ಕ್ಲೀನ್ ಮಾಡಿದ್ದಾರೆ. ಕ್ಲೀನ್ ಮಾಡಿದಾಗ ಈಚೆ ಬಂದಾಗ ಬಿದ್ದಿರೋಂಥ ಕಸ ಇದನ್ನು ನಗರಸಭೆಯವರು ತೊಗೊಂಡು ಹೋಗ್ತಾರಂತೆ. ಬಟ್ ಈ ಪಾರ್ಟಿ ಕಸನ ಒಳಗಡೆ ಇಟ್ಕೊಂಡಿರೋದು ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮೋದಿಜಿಯವರ ಹುಟ್ಟಿದಬ್ಬದ ಪ್ರಯುಕ್ತ ನಾವು ಕಾಶೀಶ್ವರ ದೇವಸ್ಥಾನದಲ್ಲಿ BJP ಎಲ್ಲ ಕಾರ್ಯಕರ್ತರನ್ನು ಕ್ಲೀನಿಂಗ್ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ತುಂಬ ಗಲೀಜಿದೆ ಇಲ್ಲಿ. ಇದು ಒಂದು ದಿವಸ 2 ದಿವಸದಲ್ಲ, ವರ್ಷಗಳದ್ದು ಬಟ್ಟೆಗಳು, ಈ ಕಾರ್ಯಕ್ರಮ ಮಾಡಿದವ್ರ ಗಲೀಜೆಲ್ಲ ಹಾಗೆ ಬಿಟ್ಟಿದ್ದಾರೆ. ಯಾರೂ ಇಲ್ಲಿ ಏನು ಕ್ಲೀನ್ ಮಾಡಬೇಕು ಅಂತಲೇ ಅಂದ್ಕೊಂಡಿಲ್ಲ. ಸತತವಾಗಿ ಆಗ್ತಾನೆ ಇರುತ್ತೆ ಕಾರ್ಯಕ್ರಮಗಳು, ಆದರೂ ಇಷ್ಟೊಂದು ಗಲೀಜಿದೆ. ನಾವು ಇಷ್ಟು ಮಾತ್ರ ಮಾಡಿದ್ವಿ. ಇನ್ನು ರೂಮುಗಳೆಲ್ಲ ಫುಲ್ ತುಂಬಿಕೊಂಡಿದೆ. ಅಲ್ಲೆಲ್ಲ ಲೈಟಿನ ವ್ಯವಸ್ಥೆ ಸಹ ಇಲ್ಲ. ಇದು ಕಾಶೀಶ್ವರ ದೇವಸ್ಥಾನ ಬಂದ್ಬಿಟ್ಟು ಒಂದು ದೊಡ್ಡಬಳ್ಳಾಪುರಕ್ಕೆ ಒಂದು ಹೆಮ್ಮೆಯ ದೇವಸ್ಥಾನ ಆಗಿತ್ತು. ಈಗ ಇದೊಂದು ಪಾಳು ಬಿಟ್ಟು ಕೊಂಪೆ ಆಗ್ತಿದೆ. ಇಲ್ಲಿ ಸುತ್ತಮುತ್ತ ಜನರಿದ್ರೂ ಇಲ್ಲಿ ಬಾಡಿಗೆ ಕೊಟ್ಟಿದ್ರು ಎಲ್ಲ ಸ್ವಚ್ಛತೆ ಕಾರ್ಯಕ್ರಮಗಳಾಗಿಲ್ಲ. ಜಾಸ್ತಿ ಇಲ್ಲೆಲ್ಲ ಗಲೀಜಿದೆ. ಆಲ್ಮೋಸ್ಟ್ 2 ಲೋಡ್ ಗಲೀಜು ತೆಗೆದಿದ್ದೀವಿ. ಬರೀ ಬಟ್ಟೆಗಳು, ಈ ಚೌಲ್ಟ್ರಿಲಿ ಯಾರ್ಯಾರು ಮಾಡ್ತಾರೋ ಕಾರ್ಯಕ್ರಮಗಳು ಅವ್ರದ್ದೇ ಅರ್ಧ ಗಲೀಜಿದೆ. ದಯವಿಟ್ಟು ನೆಕ್ಸ್ಟ್ ಟೈಮ್ ಯಾರಾದರೂ ಇಲ್ಲಿ ಏನಾದರೂ ಪ್ರೋಗ್ರಾಮ್ ಎಲ್ಲ ಮಾಡಿದ್ರೆ ಸ್ವಚ್ಛತೆ ಕಾಪಾಡಿ. ಯಾಕೆಂತಂದರೆ ಇದೊಂದು ಹಿಂದೂ ದೇವಾಲಯ, ನಮ್ಮ ಸೆಂಟಿಮೆಂಟ್ ಒಂದು ಇರುತ್ತೆ ಅದ್ರ ಜೊತೆ. ಇಷ್ಟು ಗಲೀಜಲ್ಲಿ ನಾವು ದೇವರನ್ನ ಕುಂಡಿಸ್ಬೇಕಾ ಅಂತ ಒಂದ್ಸತಿ ಯೋಚನೆ ಮಾಡಿದ್ರೆ ನಮ್ಗೆ ಇಂಥದ್ದೆಲ್ಲ ಮಾಡಬೇಕು ಅಂತ ಅನಿಸಲ್ಲ. ದಯವಿಟ್ಟು ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡಿ. ಶ್ರೇಯಸ್ಕರವಾದಂಥ ನಾವು ಭಕ್ತಿಯಿಂದ ಕಡ್ಡಿ ಎಣಿಸಿ ದೇವರನ್ನ ಕೇಳಿಕೊಂಡು ನಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಪ್ಪ, ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡಪ್ಪ, ನಮ್ಮ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಪ್ಪ ಅಂತ ಕೇಳೋದ್ರ ಜೊತೆಯಲ್ಲಿ ಅದಕ್ಕಿಂತ ಮುಂಚೆನೇ ಬೆಳಗ್ಗೆನೇ ಬಂದು ಸ್ವಚ್ಛತೆಯನ್ನು ಮಾಡಿ ಮತ್ತೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದ್ರೆ ನಿಜವಾಗ ಅದೊಂದು ಸಾರ್ಥಕವಾದಂಥ ಜೀವನ ಆಗ್ತದೆ. ಯಾಕೆಂತಂದರೆ ಬೆಳಗ್ಗೆ ನಿಜವಾಗಿ ನಮ್ಮ ಕಣ್ಣಲ್ಲಿ ನೀರು ಬಂತು ಇದನ್ನು ನೋಡಿ. ಯಾಕೆಂದರೆ ಇಂಥ ವ್ಯವಸ್ಥೆಗಳಲ್ಲಿ ನಾವು ನಮ್ಮ ಜಾಗೃತ ಹಿಂದೂ ಸಮಾಜ ನಮ್ಮ ಸ್ವಚ್ಛತೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಅವರೇ ವಾಲಂಟಿಯರಾಗಿ ಏನು ಭಕ್ತಾದಿಗಳಿದ್ದೀರಿ ನೀವೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಆದ್ರೂ ಪ್ರತಿ ವರ್ಷವೂ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಭಕ್ತಾದಿಗಳು ತಮ್ಮ ಶ್ರದ್ಧಾ ಕೇಂದ್ರಗಳನ್ನು ಒಂದು ಸಾರ್ಥಕವಾದಂಥ ರೀತಿಯಲ್ಲಿ ಇಟ್ಟುಕೊಂಡು ತಮ್ಮ ಶ್ರದ್ಧೆಯನ್ನು ಮೆರೀಬೇಕು. ಈ ಮುಖಾಂತರ ನಾವು ಮುಂದಿನ ಪೀಳಿಗೆಗೆ ಮಾದರಿ ಆಗಬೇಕು. ಆ ದಿಕ್ಕಿನಲ್ಲಿ ನಾವೆಲ್ಲ ಯೋಚನೆಯನ್ನು ಮಾಡಬೇಕು. ಮತ್ತು ಏನು ಈ ದಿವಸ ನರೇಂದ್ರ ಮೋದಿಜಿರವರ ಜನ್ಮದಿನದ ಪ್ರಯುಕ್ತ ನಾವು ಪಾಕ್ಷಿಕ 15 ದಿನಗಳ ಕಾಲ ಸೇವಾ ಸಪ್ತಾಹವನ್ನು ಹಮ್ಮಿಕೊಂಡಿದ್ದೇವೆ. ಈ ಸೇವೆಯಲ್ಲಿ ವಾಲಂಟ್ರಿಯಾಗಿ 4 ಗಿಡ ನೆಡೋದ್ರ ಮುಖಾಂತರ ಆಗಿರ್ಬೋದು, ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಅಥವಾ 4 ಜನ ಬಡ ಮಕ್ಕಳಿಗೆ ಕೈಲಾದಂಥ ಸಹಾಯ ಮಾಡೋದ್ರ ಮುಖಾಂತರ ಆಗಿರ್ಬೋದು, ನಾವು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಜೊತೆ ನಾವಿದ್ದೇವೆ ಅಂತಕ್ಕಂಥದ್ದನ್ನು ಸಾಮಾನ್ಯ ನಾಗರಿಕ ಪ್ರಜ್ಞೆಯಿಂದ ಚಿಂತನೆಯನ್ನು ಮಾಡಿ ನಡ್ಕೊಂಡಾಗ ಮಾತ್ರ ಆ ಪುಣ್ಯಾತ್ಮನಿಗೆ ನಾವು ಗೌರವವನ್ನು ಸಲ್ಲಿಸ್ತೀವಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಈ ದಿನ ಸ್ವಚ್ಛತಾ ಕಾರ್ಯಕ್ರಮವನ್ನ ಏರ್ಪಡಿಸಿದ್ವಿ. ಎಲ್ಲರೂ ಬಂದು ದೇವಸ್ಥಾನನ ನೋಡಿದಾಗ ತುಂಬಾ ಕಸ ಮತ್ತೆ ರೂಮುಗಳೆಲ್ಲನೂ ತುಂಬಾನು ಕಸ ತುಂಬಿ ಅದನ್ನ ಲಾಕು ಸಹ ಮಾಡಿಲ್ಲ. ಆಮೇಲೆ ಹೆಗ್ಗಣಗಳು, ಇಲಿಗಳು ಎಲ್ಲ ಇದ್ದಾವೆ ತುಂಬ. ಅದರಿಂದ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ದೇವಸ್ಥಾನದ ಕಮಿಟಿಯವ್ರಿಗೆ ಇದನ್ನ ಆದಷ್ಟು ಸ್ವಚ್ಛತೆ ಮಾಡಿ ನೀವು ನಿಭಾಯಿಸೋ ಒಂದು ಇದಿದ್ರೆ ನೀವು ಮಾಡಿ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಮಾಡೋ ಅಂತ ಭಕ್ತಾದಿಗಳಿಗಾದ್ರೂ ಒಂದು ಅವಕಾಶ ಮಾಡಿಕೊಟ್ಟು ಪ್ರತಿ ವಾರಕ್ಕೊಮ್ಮೆ ಸ್ವಚ್ಛತೆ ಮಾಡೋ ಅಂಥದ್ದು ಒಂದು ಕಮಿಟಿನಾದ್ರೂ ನೇಮಕ ಮಾಡಿ ಸ್ವಚ್ಛತೆ ಮಾಡಿ. ನಮ್ಮ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಮಾಡಿದ್ದಾರೆ, ಅದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ತಿಲ್ಲ. 3 ವರ್ಷ ಪುರಾತನವಾದ ಕಾಶೀಶ್ವರ ದೇವಸ್ಥಾನದ ಸ್ವಚ್ಛತಾ ಕಾರ್ಯವನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ದೇವಸ್ಥಾನವು ತುಂಬ ಶಿಥಿಲಾವಸ್ಥೆಗೊಂಡು ಗಲೀಜು ಹಾಗೂ ತುಂಬ ತೊಂದರೆಗಳ ಉಂಟಾಗಿ ಯಾವುದು ಕಸ ಗುಡಿಸ್ದಿರ ತುಂಬ ಸ್ವಚ್ಛತೆನೇ ಇಲ್ದಿರಂಗೆ ಹಾಳು ಬಿದ್ದ ರೀತಿಯಲ್ಲಿತ್ತು. ಇವತ್ತು BJPಯ ಎಲ್ಲರೂ ಸೇರಿ ಮುದ್ದಮ್ಮನವರ ಮುಖಂಡತ್ವದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡು ಸ್ವಚ್ಛ ಮಾಡಿರ್ತೇವೆ. ದಯಮಾಡಿ ಇಂದಿನ ದಿವಸ ನಾವು ಪ್ರಧಾನಮಂತ್ರಿ ಮೋದಿಜಿಯವರ ಹುಟ್ಟಿದಬ್ಬದ ಪ್ರಯುಕ್ತ ನಗರದ ಕಾಶೀಶ್ವರ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಮಗೆ ದುರ್ದೈವ ಏನಂದ್ರೆ ನಿಜವಾಗ್ಲೂ ನಮಗೆ ಇಷ್ಟು ದೇವಸ್ಥಾನದಲ್ಲಿ ಇಷ್ಟು ಕಸ ತುಂಬಿರೋದು ಒಂಥರ ವಿಷಾದಕಾರಿ ಸಂಗತಿ ಅನಿಸ್ಬೋದು. ಯಾಕಂದರೆ ಇಷ್ಟು ದೇವಸ್ಥಾನ ತುಂಬ ಹಳೆ ಪುರಾತನವಾದ ದೇವಸ್ಥಾನ. ಇದರ ಬಗ್ಗೆ ಮ್ಯಾನೇಜ್ಮೆಂಟ್ ಅವರು ದೇವಸ್ಥಾನದ ಮ್ಯಾನೇಜ್ಮೆಂಟ್ ಅವರು ಗಮನ ಕೊಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಅಲ್ಲ, ಇಷ್ಟೊಂದು ಮಣ್ಣು ದೇವಸ್ಥಾನದ ಒಳಭಾಗದಲ್ಲಿ ಅಂತಂತಂದರೆ ಒಂದು ದಿವಸ ಏನು ಒಂದು ಕಸ ಕೂಡ ತೆಳ್ದಂಗಿಲ್ಲ ಅನ್ಸುತ್ತೆ ಸರ್ ಇದು.
ಏನು ಸರ್ ಕಸಾಯ ಅಂತ ಹೇಳೋರು ಹಂಗೆ? ಸರ್ ಏನು ನೀವು ಅವಾಗೇ ಬರಬೇಕಾಗಿತ್ತು. ಹ್ಞೂ. ರೋಡನ್ನ ಎಷ್ಟೋ ನೀಟಾಗಿರುತ್ತೆ. ಅಲ್ಲ ಇಲ್ಲಿ ದೇವ್ರಗಳ ಹತ್ರನೂ ಮಣ್ಣು ಈ ಪಾಟಿ ಇದ್ದು ದೇವ್ರಗಳ ಹತ್ರನೂ ಕ್ಲೀನ್ ಮಾಡ್ಕೊಂಡಿಲ್ಲ ಅಂತಂತಂದ್ರೆ ದೇವಸ್ಥಾನದ ಪೂಜಾರಿ ಏನು ಮಾಡ್ತಿದ್ದಾರೆ? ಇಲ್ಲಿ ಮಣ್ಣು ಇಲ್ಲಿವರೆಗೂ ತುಂಬಿತ್ತು ನೋಡಿ, ಇಲ್ಲಿವರೆಗೂ ತುಂಬಿತ್ತು ಮಣ್ಣು. ಇಲ್ಲಿವರೆಗೂ ಮಣ್ಣು ತುಂಬಿತ್ತು. ಇಲ್ಲಿವರೆಗೂ ಮಣ್ಣಿತ್ತು. ಇವಾಗ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ನಮ್ಮ ಅಲ್ಲ ಕಾರ್ಯಕರ್ತರು ದೇವಸ್ಥಾನ ಮ್ಯಾನೇಜ್ಮೆಂಟ್ ಅಂತ ಎಲ್ಲ ಐತೆ. ಏನು ಮಾಡ್ತಾರೆ? ಅದೊಂದು ತಾತ ಐತೆ ಅಷ್ಟೇ ಸರ್. ನಮಸ್ತೆ. ನಮಸ್ತೆ. ಮಂಡಲ OBC ಮೋರ್ಚಾ ಮತ್ತು ಮಹಿಳಾ ಮೋರ್ಚಾದ ವತಿಯಿಂದ ಕಾಶೀಶ್ವರನ ದೇವಸ್ಥಾನ ಸ್ವಚ್ಛತೆ ಮತ್ತು ಕಲ್ಯಾಣಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಏನು ಸರ್ ಇಷ್ಟೊಂದು ಕಸ ಇತ್ತು ಒಳಗಡೆ ದೇವಸ್ಥಾನ ಒಳಗಡೆ? ನೋಡೋದು ನೀವು ಆಚೆ ಕಡೆ ಅದು ಅಲ್ಲ ಆಚೆ ನೋಡಿದೆ ಆ ಪಾಟಿ ಕಸ ಇದೆ ಅಂತಂದ್ರೆ ರಾಶಿ ಇದನ್ನ ನೋಡಿನೇ ನಮ್ಮ ದೇವಸ್ಥಾನ ಯಾಕೆ ಹಿಂಗಿದೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಈ ಕಾರ್ಯಕ್ರಮ ಹಾಕೊಂಡಿದ್ದು ನಾವು. ಎಷ್ಟು ಒಳ್ಳೆ ಸುಮಾರು ಒಂದು 4-5 ಲೋಡ್ ಕಸ ಇದೆ. ಅಲ್ಲ ಆಚೆ ನೋಡೋದು ದೇವಸ್ಥಾನ ಅದು ಒಳಗಡೆ ಈ ಪಾಟಿ ಕಸ ಅಂದ್ರೆ ಇನ್ನು ದೇವಾಲಯ ಮೇಂಟೆನೆನ್ಸ್ ಇನ್ನು ಯಾವ ರೀತಿ ನಡೀತಾ ಇದೆ? ಏನಾಗಿದೆ ಅಂದ್ರೆ ಯಾರು ನೋಡ್ಕೊಳ್ಳೋರಿಲ್ಲ. ಯಾವುದೋ ಒಂದು ಟ್ರಸ್ಟ್ ಏನೋ ಮಾಡ್ಕೊಂಡಿದ್ದಾರೆ ಎಲ್ಲ ಅವ್ರ ಫ್ಯಾಮಿಲಿ ಅವರು. ಕಸ ನೋಡ್ರಿ ಇಲ್ಲೆಲ್ಲ ಮನೆಗಳಿದೆ, ಆ ಮನೆಗಳವ್ರು ಕೂಡ ಕಸ ಕೂಡ ಗುಡಿಸಿಲ್ಲ. ಈಗೆಲ್ಲ ನಾವು ಸೇವಾಕರ್ತರು ಬಂದು ಸೇವೆ ಮಾಡ್ತಾರೆ. ಅದೇ ಇಷ್ಟೊಂದು ಕಸ ಹೌದು. ಈ ಟ್ರಸ್ಟ್ ಅಲ್ಲಿ ಇರೋಂಥದ್ದು ಬರೀ ಅವ್ರ ಫ್ಯಾಮಿಲಿಯವ್ರು ಮಾತ್ರನಾ? ಫ್ಯಾಮಿಲಿಯವ್ರು ಮಾತ್ರ. ಅದಕ್ಕೆ ಈ ರೀತಿ ಈ ರೀತಿಯಾಗಿದೆ. ಇದು ಪುರಾತನವಾದದ್ದು. ಮುಂಚೆ ಎಲ್ಲ ಇಲ್ಲಿ ಇದು ನಾಮಕರಣಗಳು, ನಿಶ್ಚಿತಾರ್ಥಗಳು, ಮದುವೆಗಳು ಆಗುವಂಥ ಸ್ಥಳ ಇವತ್ತು ಈ ಪರಿಸ್ಥಿತಿ ಬಂದಿದೆ.